My dear students, Science Simplified Kannada channel, class 10, chemistry, bridge course ಗೆ ಸ್ವಾಗತ. Bridge course is very necessary to understand and learn the present concept because when no connection between new and previous knowledge, it results in wrong understanding. ಮುಂದಿನ ಕಲಿಕೆಗೆ ಇಂದಿನ ಕಲಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಸೆಪ್ಟ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆದರೆ ಈಗಿನ ಕಲಿಕೆ ಸುಲಭ. ರೋಟ್ ಲರ್ನಿಂಗ್ ಇಸ್ ನಾಟ್ ನೆಸೆಸರಿ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಹುರುಳೋಡೆದು ಅಭ್ಯಾಸ ಮಾಡುವ ಅವಶ್ಯಕತೆ ಇರೋದಿಲ್ಲ ನಿಮಗೆ ಪಾಠದ ವಿಷಯ ಸರಿಯಾಗಿ ಚೆನ್ನಾಗಿ ಅರ್ಥ ಆದರೆ. In part 1 we have chemical reactions and equations, acid, base and salts, metals and non-metals. Metals and non-metals 8th standard ಅಲ್ಲಿ ನೀವು ಓದಿದ್ದೀರಾ. ಆಸಿಡ್, ಬೇಸ್ ಅಂಡ್ ಸಾಲ್ಟ್ ಈ ಕಾನ್ಸೆಪ್ಟು ನಿಮಗೆ 7th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಓದಿದ್ದೀರಾ. ಕೆಮಿಕಲ್ ರಿಯಾಕ್ಷನ್ಸ್ ದಟ್ ಈಸ್ ಯು ಸ್ಟಡಿಡ್ ಇನ್ 7th ಸ್ಟ್ಯಾಂಡರ್ಡ್, ಕೆಮಿಕಲ್ ಚೇಂಜ್ ಅಂಡ್ ಫಿಸಿಕಲ್ ಚೇಂಜ್. ಅಂಡ್ ಈವನ್ ಯು ಸ್ಟಡಿಡ್ atoms, molecules, matter, elements and their structures in 9th standard. In part 2, carbon and its compounds, periodic classification of elements. ಈ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂದರೆ ಬ್ರಿಡ್ಜ್ ಕೋರ್ಸ್ ಈಸ್ ವೆರಿ ನೆಸೆಸರಿ. ನಾನು ಮೊದಲೇ ನಿಮಗೆ ಹೇಳಿದೆ, ಒಂದು ಬೇಸಿಕ್ ಕಾನ್ಸೆಪ್ಟ್ ನಮಗೆ ಸರಿಯಾಗಿ ಗೊತ್ತಾಗಿಲ್ಲ ಅಂದರೆ ಇವೆಲ್ಲ ನಾವೇನೇ ರೋಟ್ ಮೆಥಡಲ್ಲಿ ಓದಿದ್ರೂ ಸಹ ಏನಾಗುತ್ತೆ, ಕೊನೆವರೆಗೂ ಅದನ್ನ ಮೆಮೊರಿಯಲ್ಲಿ ಉಳಿಯೋದಿಲ್ಲ. ಸೊ ಇನ್ 9th ಸ್ಟ್ಯಾಂಡರ್ಡ್ ಯು ಲರ್ನ್ಡ್ ವಾಟ್ ಈಸ್ ಮ್ಯಾಟರ್. ಮತ್ತೆ ಇನ್ನೊಂದ್ಸಲ ಅದನ್ನು ರೀಕಾಲ್ ಮಾಡ್ಕೊಳ್ಳೋಣ. ಎನಿಥಿಂಗ್ ದಟ್ ಹ್ಯಾಸ್ ಮಾಸ್ ಅಂಡ್ ವಾಲ್ಯೂಮ್. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ನೆಕ್ಸ್ಟ್ ನಾನು ಏನು ಬರೆದಿದ್ದೀನಿ ಅಂತ ನೋಡೋಣ. ಸ್ಟೇಟ್ಸ್ ಆಫ್ ಮ್ಯಾಟರ್. ಸ್ಟೇಟ್ಸ್ ಆಫ್ ಮ್ಯಾಟರ್ ಯು ನೋ, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಸಮ್ ಆಫ್ ದ ಎಕ್ಸಾಂಪಲ್ ಫಾರ್ ಸಾಲಿಡ್. ಸಾಲಿಡ್ ಕೆಲವು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಬ್ರಿಕ್, ಕಾಯಿನ್, ಬನಾನಾ, ರಾಕ್, ಸ್ಯಾಂಡ್, ಐಸ್, ಗೋಲ್ಡ್, ಎಕ್ಸೆಟ್ರಾ. And liquid, blood, honey, water, oil, milk, etc. Gas, air, ozone, water vapor, etc. These are the examples for non-living things. Anything that has mass and volume, and here some of the examples written. All these are non-living things. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ನಾನು ಏನು ಇವಾಗ ಓದಿ ಹೇಳಿದೆ ಇವೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್ ಎಕ್ಸಾಂಪಲ್ಲು. ಲಿವಿಂಗ್ ಥಿಂಗ್ಸ್, ಪ್ಲಾಂಟ್ಸ್, ಟ್ರೀಸ್, ಬರ್ಡ್ಸ್, ಇನ್ಸೆಕ್ಟ್ಸ್, ಮೈಕ್ರೋಬ್ಸ್, ಹ್ಯೂಮನ್ ಬೀಯಿಂಗ್ ದಟ್ ಈಸ್ ಇನ್ಕ್ಲೂಡಿಂಗ್ ಅಸ್. ದೀಸ್ ಆರ್ ಆಲ್ ಎಕ್ಸಾಂಪಲ್ ಫಾರ್ ಲಿವಿಂಗ್ ಥಿಂಗ್ಸ್. ಸೊ ಎನಿಥಿಂಗ್ ಇನ್ ದ ಯೂನಿವರ್ಸ್ that is the non-living things and living things that has mass and volume. Volume means, see, I kept this paper here. This paper occupying this space, right? ನಾನಿಲ್ಲೊಂದು ಪೇಪರ್ ಇಟ್ಟಿದ್ದೀನಿ, ಈ ಸ್ಪೇಸನ್ನು ಅದು ಆಕ್ಯುಪೈ ಮಾಡಿದೆ. ನಾನಿಲ್ಲಿ ಪೆನ್ ಇಟ್ಟಿದ್ದೀನಿ, ಈ ಪೆನ್ನು ಈ ಸ್ಪೇಸನ್ನು ಆಕ್ಯುಪೈ ಮಾಡಿದೆ. ದಟ್ ಈಸ್ ಎ ವಾಲ್ಯೂಮ್. ಸಿ, banana, if I keep the banana here, it will occupy some space, right? If I keep the ice cube here, it will occupy some of the space, right children? So everything in the universe, they occupy the space, that is a volume. Then anything that occupies space, that is volume, and as mass. See, mass means it is the measurement of how much matter in an object. That means the combination of number of atoms, density,
and type of the atom, then subatomic particles, that is proton, electron, neutron, everything. That is a mass. And mass is, see, normal ಆಗಿ ನಾವು ಅದನ್ನ ವೆಯ್ಟ್ ಅಂತ ಹೇಳ್ತೀವಿ, ಬಟ್ ವೆಯ್ಟಿಗೂ ಮತ್ತು ಮಾಸಿಗೂ ಡಿಫ್ರೆನ್ಸ್ ಇದೆ. ಫಿಸಿಕ್ಸ್ ಕ್ಲಾಸಲ್ಲಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ, ಅದ್ರಲ್ಲಿ ಸಪ್ರೇಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು. ನಾರ್ಮಲ್ ಆಗಿ ನಾವು ಹೇಳೋದು ವೆಯ್ಟ್ ಅಂತ, ಬಟ್ ಇಟ್ ಈಸ್ ಎ ಮಾಸ್ ಅಂತ ಹೇಳಬೇಕು. ಇವೆಲ್ಲ ಸೇರಿ ಇಫ್ ಎನಿ ಆಬ್ಜೆಕ್ಟ್ ಹೌ ಮಚ್ ಇಟ್ ಕಂಟೇನ್, ದಟ್ ಈಸ್ ಎ ಮಾಸ್. And always mass is measured by in kilogram. The SI unit of mass is kilogram. And volume is, the SI unit is cubic meter. Understood, children? So all living things and non-living things in the universe, that the definition is anything that has mass and volume is matter. Next, what is an atom? All matters are made up of tiny particles is an atom. Now you know what is matter. All the living and non-living things in the universe is a matter, right children? Now ಫಾರ್ ಎಕ್ಸಾಂಪಲ್, ಯಾವಾಗಲೂ ಒಂದು ಎಕ್ಸಾಂಪಲಿಂದ ನಾವೇನೇ ಒಂದು ತಿಳ್ಕೊಂಡ್ರು ಏನಾಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ಪೇಪರ್ ತೊಗೊಂಡಿದ್ದೀನಿ. ಓಕೆ, ಇಟ್ ಈಸ್ ಎ ಮ್ಯಾಟರ್, ರೈಟ್? ದಿಸ್ ಪೇಪರ್ ಐ ಆಮ್ ಗೋಯಿಂಗ್ ಟು ಡಿವೈಡ್ ದಿಸ್. ಡಿವೈಡ್ ಅಂದರೆ ಕಟ್ ಮಾಡ್ತಾ ಹೋಗ್ತೀನಿ. ಐ ವಿಲ್ ಕಟ್, ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅದನ್ನು ಸಣ್ಣದಾಗಿ ಕಟ್ ಮಾಡ್ತಾ ಹೋಗ್ತೀನಿ. at one point I am unable to divide this. ಮತ್ತೆ ನನಗೆ ಒಂದು ಪಾಯಿಂಟಲ್ಲಿ ಅದನ್ನು ನನಗೆ ಮತ್ತೆ ಡಿವೈಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದಟ್ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮ್ಯಾಟರ್, ಈ ಸ್ಮಾಲೆಸ್ಟ್ ಯೂನಿಟ್ ಅಂತ ಏನು ಹೇಳ್ತೀವಿ, that is a tiny particle. That smallest unit, tiny particle, it retains all the chemical properties. ಅಂದ್ರೆ ಅದ್ರದ್ದು ಪ್ರಾಪರ್ಟೀಸ್ ಏನಿದೆ, ಕೆಮಿಕಲ್ ಪ್ರಾಪರ್ಟೀಸ್, ಅದನ್ನ ಹಾಗೆ ಅದು ರಿಟೈನ್ ಮಾಡ್ಕೊಂಡಿರುತ್ತೆ. ಅದೆಷ್ಟೇ ಸಣ್ಣದಾಗಿರಲಿ, ಅಟ್ ದ ಎಂಡ್ ಐ ಆಮ್ ಅನ್ಏಬಲ್ ಟು ಡಿವೈಡ್ ಇಟ್. ನನಗೆ ಇದು ಕೊನೆಗೆ ಅದನ್ನು ಇನ್ನೂ ನನ್ನ ಕೈಯಲ್ಲಿ ಡಿವೈಡ್ ಮಾಡೋಕ್ಕೆ ಆಗೋದಿಲ್ಲ. ದಟ್ ಸ್ಮಾಲ್ ಯೂನಿಟ್, ಅದರ್ವೈಸ್ ಯು ಕ್ಯಾನ್ ಸೇ ದಟ್ ಟೈನಿ ಪಾರ್ಟಿಕಲ್ ರಿಟೈನ್ ಆಲ್ ಇಟ್ಸ್ ಕೆಮಿಕಲ್ ಪ್ರಾಪರ್ಟೀಸ್. ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಇಲ್ಲೊಂದು ನಾನು ಗೋಲ್ಡ್ ಕಾಯಿನ್ ತೊಗೊಂಡಿದ್ದೀನಿ, ಅದರ್ವೈಸ್ ಸಿಲ್ವರ್ ಕಾಯಿನ್ ಯಾವುದೇ ಒಂದರಲ್ಲಿ ಒಂದು ತೊಗೊಂಡಿದ್ದೀನಿ. ಓಕೆ, ಬಿಕಾಸ್ ಇಟ್ ಈಸ್ ಅ ಮ್ಯಾಟರ್, ರೈಟ್? ಸೊ ಇದನ್ನು ನಾನು ಬ್ರೇಕ್ ಮಾಡ್ತಾ ಹೋಗ್ತೀನಿ. ಈ ಗೋಲ್ಡ್ ಕಾಯಿನನ್ನು ನಾನು ಬ್ರೇಕ್ ಮಾಡ್ತಾ ಹೋಗ್ತೀನಿ. ನಾನು ಬ್ರೇಕ್ ಮಾಡಿ ಕೊನೆಗೆ ನನಗೆ ಒಂದಿಷ್ಟು ಸಣ್ಣದಾಗಿ ಒಂದು ಗೋಲ್ಡ್ ಆ ಪೀಸ್ ಇದೆ ಅಂದರೆ, ದಿಸ್ ಪೀಸ್ ಆಲ್ಸೋ ಹ್ಯಾಸ್ ಇಟ್ ರಿಟೈನಿಂಗ್ ಇಟ್ಸ್ ಕೆಮಿಕಲ್ ಪ್ರಾಪರ್ಟಿ. ಇಟ್ ಇಸ್ ಗೋಲ್ಡ್ ಓನ್ಲಿ, ಇಟ್ ಇಸ್ ನಾಟ್ ಸಮ್ ಅದರ್ ಸಬ್ಸ್ಟೆನ್ಸ್, ರೈಟ್ ಚಿಲ್ಡ್ರನ್? ಓಕೆ, ಸೊ ವಿ ಕ್ಯಾನ್ ಸೇ ದಟ್ ಆಲ್ ದ ಮ್ಯಾಟರ್ಸ್ ಆರ್ ಮೇಡ್ ಅಪ್ ಆಫ್ ಟೈನಿ particles called an atom. Now, what is a molecule? Atoms combined chemically is molecule. Andre atoms gulu, there are millions together atom in a matter, right? So when atoms combined chemically, we can say it is a molecules. See students, in your 10th standard textbook part 1 cover page, back page, we have a modern periodic table. All the elements are placed in this modern periodic table. Okay, see, this is hydrogen element and its symbol is H. So I will write here hydrogen atom. Okay, one hydrogen atom when combines with another
hydrogen atom. It combined, two hydrogen atom combined, and it forms molecule of hydrogen. So what is our definition? When atoms combined chemically to form molecules, right? So here hydrogen atom, one hydrogen atom, and it is combined with the another hydrogen atom to form molecule of hydrogen. One more example. This is symbol for oxygen. See children, it is here oxygen, symbol is O. One atom of oxygen. This is one atom of oxygen. One atom of oxygen. When atoms combined chemically, it forms molecule of 3 oxygen is there, right? Oxygen element. So 3 atom. This is atom, okay? So molecule of O3, that is ozone. So when one kind of atoms combined or elements are made up of one type of atoms. See, hydrogen, hydrogen, one type of atom. So when one kind of atoms combine together, then it is called as elements. Understood children? Andre same kind of atom, one kind of atom combined ಆದಾಗ ಅದನ್ನು ನಾವು elements ಅಂತ ಕರಿತೀವಿ. Elements cannot split into two or more simpler substances by physical or chemically. Example ಏನು ಅಂತ ನೋಡೋಣ. ಇಲ್ಲಿ ಆಲ್ರೆಡಿ ನಾನು ಹೈಡ್ರೋಜನ್ ತಗೊಂಡಿದ್ದೀನಿ. Hydrogen element. So this I took one hydrogen atom and I am going to split this. Once again, when I split, I will get hydrogen atom. Once again, I am going to split. I will get hydrogen atom only. I won't get some other new element, new atom. Okay. So we cannot split into two or more simpler substances by physical or chemically. Now students, I will take this oxygen atom, one oxygen atom and two hydrogen atom. Two hydrogen atom. So I took two hydrogen atom. So H2, oxygen is 1. So I will write only one atom. ನಾನು ಇಲ್ಲಿ ಒನ್ ಆಟಮ್ ಬರೀತೀನಿ, ಅದಕ್ಕೆ ಇಲ್ಲಿ 1 ಅಂತ ಹಾಕ್ತೀನಿ. ನೋ, ಇಲ್ಲೇನು ಇಲ್ಲ ಅಂದರೆ ಇಟ್ ಈಸ್ ಎ ಒನ್ ಆಟಮ್, ರೈಟ್? ಸೊ H2O. ಸೊ ಇಟ್ ಈಸ್ ಇನ್ ದ ರೇಷಿಯೋ ಆಫ್ 2:1. 2 atoms of hydrogen and 1 atom of oxygen. They combined together to form molecule of water. Right children? So it is called compounds. Compounds are made up of 2 or more atoms of different elements. Hydrogen is element, oxygen is an element, and when made up of compounds are made up of 2 or more atoms of different elements, right? This is a different element and this is a different element, and both combine together to form a compound in a fixed ratio. It won't be changed. If it is changed, the ratio of the atom is changed, it will give a some other substance. ಬೇರೆ substance ಅನ್ನು ಕೊಡುತ್ತೆ. ಇದು ಯಾವಾಗಲೂ ವಾಟರು 2:1 ಅಲ್ಲೇ ಪ್ರೆಸೆಂಟ್ ಆಗಿರುತ್ತೆ, ರೈಟ್? We can break down by chemical process. So what is the meaning of that? ನಾನು ವಾಟರ್ ತಗೊಂಡೆ ಅಲ್ವಾ? ಸೊ ಈ ವಾಟರನ್ನು ನಾನು, there is a one process. That process is called electrolysis process. You will learn in this 10th standard. ಈ electrolysis process ನಿಮಗಿದೆ.
ಅಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಅಂದರೆ ವಿತ್ ಆಕ್ಟಿವಿಟಿ ಬೇಸ್ಡ್ ದಟ್ ಒನ್. ಓಕೆ, ಸೊ ಈ H2O ಅನ್ನು ಇನ್ ದ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ it can split into hydrogen and oxygen element. Okay, so that is we can break down by chemical process. Understood children? ಅರ್ಥ ಆಗಿದೆ ಅಲ್ವಾ? So all matters made up of elements. So whatever the matter we said here, the living and non-living things in the universe, all matters are made up of elements. See, water, ನೀರನ್ನ ನಾವು ಬಳಸ್ತೀವಿ. Okay, water is very important. It is a matter, right? So water is made up of hydrogen and oxygen, right children? Correct? So all the matters are made up of elements. We are saying carbon dioxide, CO2, right? See, this is the carbon and oxygen. This is one element and element. So all matters are made up of elements. There are 118 elements are known, okay, and 92 occurs naturally and remaining made in lab. So 118 ಎಲಿಮೆಂಟ್ಸು ನಮಗೆ ಅರ್ಥಲ್ಲಿ ಅಕ್ಕರ್ ಆಗುತ್ತೆ ನ್ಯಾಚುರಲ್ ಆಗಿ. 118 ಎಲಿಮೆಂಟ್ಸ್ ಇದೆ, ಅದರಲ್ಲಿ 92 ನ್ಯಾಚುರಲ್ ಆಗಿ ಅಕ್ಕರ್ ಆಗಿದೆ, ಮತ್ತು ರಿಮೈನಿಂಗು ಲ್ಯಾಬಲ್ಲಿ ಇಟ್ ಈಸ್ ಆರ್ಟಿಫಿಷಿಯಲಿ ಮೇಡ್. ಫೈನ್. Characteristics of matter. Matter shows the two characteristics. One is physical property and other one is chemical property. So let us see what is meant by physical property in this video. Physical property: observed without matter changing to different substances, no new substance formed, it is reversible. Chemical property: observed only when matter undergoes a change to become different substances, new substance formed, and irreversible. It is a physical change, and it is a chemical change. ಈ ವಿಡಿಯೋದಲ್ಲಿ ನಾನು ಬರೀ ಫಿಸಿಕಲ್ ಪ್ರಾಪರ್ಟಿ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಿಸಿಕಲ್ ಪ್ರಾಪರ್ಟಿ ಒಂದು ಎಕ್ಸಾಂಪಲ್ ನೋಡೋಣ. ಸಿ, ಸಾಲಿಡ್, ಲಿಕ್ವಿಡ್, ಗ್ಯಾಸ್, 3 states of matter, right children? I will take one example. ಇಲ್ಲೊಂದು ಎಕ್ಸಾಂಪಲ್ ತಗೊಳ್ತೀನಿ. ನಾನು ಒಂದು ಐಸ್ ಕ್ಯೂಬ್ ತಗೊಂಡಿದ್ದೀನಿ. ಓಕೆ, you learned melting process, vaporization, condensation, freezing in 9th standard, right? So when solid melts, this ice cube melts, it changes to liquid, that is water, right children? So when this water, in the process of vaporization, it changes to gas. Then in the process of condensation, once again it will change to liquid, water, and in the process of freezing, once again it will change into ice cube, that is solid, right? So there is no new substance formed. ಇಲ್ಲಿ ಯಾವುದೇ ಒಂದು ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗಿಲ್ಲ. ಐಸ್ ಕ್ಯೂಬು ವಾಟರ್ ಆಗಿ ಚೇಂಜ್ ಆಯಿತು ಬಿಕಾಸ್ ಆಫ್ ದಿಸ್ ಮೆಲ್ಟಿಂಗ್ ಪ್ರೋಸೆಸ್, ಮತ್ತು ಈ ವಾಟರು ಗ್ಯಾಸ್ ಆಗಿ ಚೇಂಜ್ ಆಯಿತು ಬಿಕಾಸ್ ಆಫ್ ದ ವೇಪರೈಸೇಷನ್ ಪ್ರೋಸೆಸ್, ಆ್ಯಂಡ್ ಗ್ಯಾಸ್ ಇಸ್ ಬಿಕಾಸ್ ಆಫ್ ದ ಕಂಡೆನ್ಸೇಷನ್ ಪ್ರೋಸೆಸ್ ಗ್ಯಾಸ್ ಚೇಂಜ್ ಟು ಲಿಕ್ವಿಡ್ ಒನ್ಸ್ ಅಗೇನ್, ಬಿಕಾಸ್ ಆಫ್ ದ ಫ್ರೀಸಿಂಗ್ ಇಟ್ ಈಸ್ ಚೇಂಜ್ ಟು ಐಸ್ ಕ್ಯೂಬ್. ಸೊ ಇಟ್ ಈಸ್ ಎ ರಿವರ್ಸಿಬಲ್, ರೈಟ್? ಇದನ್ನು ಹಾಗೆ ನಾವು ರಿವರ್ಸ್ ಮಾಡ್ಕೋಬೋದು. ಸೊ ಫಿಸಿಕಲ್ ಚೇಂಜ್, ದೇರ್ ಇಸ್ ನೋ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ಡ್.
it is a reversible and it is a physical change. Chemical change ಇದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿರೋ ಎಕ್ಸಾಂಪಲ್ಸ್ ಅನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಆವಾಗ ನಿಮಗೆ ಇನ್ನೂ ತುಂಬಾ ಈಸಿ ಅನಿಸುತ್ತೆ. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಇದೆ, ಇದನ್ನೇ ತಗೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. So chemistry is study of matter that has mass, volume, changes that matter can undergo when it is subject to different environment. Now you came to know what is a matter, and now you know they have mass and volume, and you learnt about the physical property. So I have to do with the changes in the matter, so which undergo changes to different environment. So I will take the examples from this, and I will tell in next video. Thank you for watching. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಂದಿನ ಕಲಿಕೆಗೆ ಸಬ್ಸ್ಕ್ರೈಬ್ ಆಗಿ. Once again, thank you children.